ಅಪ್ಪ ದೇವ್ರೆ, ಇವನ್ ಹಗಲಲ್ಲೂ ಬಂದಿಲ್ಲ, ರಾತ್ರಿನೂ ಬಂದಿಲ್ಲ, ಬೆಳಗ್ಗೆನೆ ಬಂದಿದ್ದಾನೆ. ಎಲ್ಲ ಬಿಚ್ಚಬೇಕಾ? ಸ್ವಲ್ಪ ಸಮಾಧಾನವಾಗಿರಿ, ಆತರ ಪಡಬೇಡಿ. ಏನ್ ಹೇಳ್ತಿದ್ಯಾ? ನೀನೇನ್ ಮೂಗನಾ? ಓ ಸರಿ ಸರಿ, ಬಾಯಿಲ್ಲ, ಕಿವಿ ಕೇಳ್ಸತ್ತಲ್ಲ. ಅಯ್ಯೋ ದೇವ್ರೆ, ಹೆಣ್ಮಕ್ಳು ಬಟ್ಟೆ ಇಲ್ದಿರೋ ಫೋಟೋ ತೆಗೆದು ಮಾರಾಟ ಮಾಡ್ತೀಯಾ? ಬಾಯಿಲ್ಲ ಅಂದ್ರೂ ಎಷ್ಟು ಕೊಬ್ಬು ನಿಂಗೆ. ರಿಜಿಮಾ, ಫೋಟೋ ಬೇಕಾ? ಫೋಟೋ ನಿನ್ಗೆ ಏನ್ ಮಾಡ್ತೀನಿ ನೋಡೀಗ. ಏ ಜೂಲಿ, ಯಾಕೆ ಕೂಗಾಡ್ತಿದ್ಯಾ? ಬಾಗಲ್ ತೆಗಿ ಜೂಲಿ, ಬಾಗಲ್ ತೆಗಿ. ಮತ್ತೆ ನೀನ್ ಫೋಟೋ ತೆಗಿಯಕ್ ಬಂದಿದ್ದಲ್ವಾ? ಅಯ್ಯೋ, ಇದು ಮಾಡ್ಲಿಂಗ್ ಮಾಡೋ ಜಾಗ ಅಲ್ಲ. ಲೋ, ಇದು ಮಾಡ್ಲಿಂಗ್ ಸೆಂಟರ್ ಅಲ್ಲ ಕಣೋ, ಇದು ಬೇರೆ ಸೆಂಟ್ರ್. ಇದು ಜಿಲ್ಜಿಲಕ ಬುಲ್ಬುಲಕ ಸೆಂಟ್ರ್. ಈ ಜಾಗ ನನಗೆ ಚೆನ್ನಾಗ್ ಗೊತ್ತು. ಇಲ್ಲಿ ಫೋಟೋ ತೆಗಿದಕ್ಕೆ ಯಾರು ಹೇಳಿದ್ ನಿನ್ಗೆ? ಆ ಟೀ ಅಂಗಡಿ ಅವನು ಹೇಳ್ಬಿಟ್ಟು ಮೋಸ ಮಾಡ್ದ ಕಣ. ನಮ್ಗೆ ಮಾಡ್ಲಿಂಗ್ ಅವ್ರು ಬೇಕು ಅಂದಾಗ ಅವನು ಬಂದ್ಬಿಟ್ಟು ಇದೇ ಮನೆ ತೋರಿಸಿದ್ದು. ಆ ದುಷ್ಟನೇ ಹೇಳಿದ್ದು ಈ ಮನೇಲಿ ಮಾಡ್ಲಿಂಗ್ ನಡೆಯುತ್ತೆ ಅಂತ. ಆದ್ರೆ ಇಲ್ಲಿ ಈಗ ಆಗತ್ತೆ ಅಂತ ನನಗೆ ಗೊತ್ತಿರಲಿಲ್ವಾ? ಸರಿ, ಹಾಗಾದ್ರೆ ತುಂಬಾ ಚೆನ್ನಾಗಿ ಎಂಜಾಯ್ ನೀನ್ ಮಾಡ್ಬೋದು. ಹೇಳಿದ್ ಸರಿ, ನಾವ್ ಹೋಗಿ ಎಂಜಾಯ್ ಮಾಡೋಣವೇನಾ? ನನ್ ಶರ್ಟ್ ಯಾಕೆ ಕಟ್ಕೊಂತಿದ್ಯಾ? ನಿನ್ ಯಾರೋ ಒಬ್ನೇ ಬರಕ್ ಹೇಳಿದ್ದು. ಶರ್ಟಿಂದ ಕೈ ಎತ್ತಲ್ಲ. ಓ, ಹಾಗಾದ್ರೆ ಹೆಣ್ಣು ಹುಡುಗಿರ್ ಫೋಟೋ ತೆಗಿಯೋಕ ನೀನ್ ಇಲ್ಲಿಗೆ ಬಂದಿರೋದು? ಮರ್ಯಾದೆಯಾಗಿ ಇಲ್ಲಿಂದ ಹೊರಟೋಗು. ಅಯ್ಯೋ ದೇವ್ರೆ, ಇಲ್ಲಿದ್ರೆ ಸಮಸ್ಯೆ ದೊಡ್ಡದಾಗುತ್ತೆ, ಓಡೋಗೋಣ. ಅಷ್ಟೇ ತೋರ್ಸಿ ಕಾಸು ಕೇಳ್ತಾವಳ. ಇಲ್ಲಿ ನೋಡಿ ಅಮ್ಮ, ಇವನು ತಪ್ಪಾಗಿ ಬಂದ್ಬಿಟ್ಟವನೆ. ಇವನು ಮಾಡ್ಲಿಂಗ್ ಅವ್ರ ಫೋಟೋ ತಗೊಳಕ್ ಬಂದಿದ್ದಾನೆ. ಆದ್ರೆ ಇಲ್ಲಿಗೆ ಬಂದಾದ್ಮೇಲೆ ಗೊತ್ತಾಗಿದ್ದು ಇದು ಬೇರೆ ತರ ಮಾಡ್ಲಿಂಗ್ ಅಂತ. ಇವನ್ ಕಾಸು ವಾಪಸ್ ಕೊಟ್ರೆ ನಾವು ಬಂದಾರಿಲೇ ಹಂಗೆ ಹಿಂದೆ ಹೋಗ್ತೀವಿ. ಬೆಳಗ್ಗೆನೆ ಬಂದು ನಮಗ್ ಟೆನ್ಷನ್ ಕೊಟ್ಬಿಟ್ಟು ಇವಾಗ ದುಡ್ಡು ಕೇಳ್ತಾ ಇದ್ಯಾ? ಹಾಗಿದ್ರೆ ನೀವು ಕಾಸು ಕೊಡಲ್ಲ ಅಲ್ವಾ? ನೆಕ್ಸ್ಟ್ ಯಾರಾದ್ರೂ ಬಂದ್ರೆ ನಾನು ಆ ಕಾಸು ವಜಾ ಮಾಡ್ಕೊಳ್ತೀನಿ. ದುಡ್ಡನ್ನ ಈಕ್ವಲ್ ಮಾಡಕ್ ಬರ್ತೀಯಾ? ಮೊದ್ಲು ನೀನ್ ನೆಟ್ಟಗ್ ನಿಂತ್ಕೊಳ್ಳೋದ್ ಕಲ್ತ್ಕೋ. ಹಾಗಿದ್ರೆ ಕಾಸು ವಾಪಸ್ ಕೊಡಿ, ನಾವ್ ಇಲ್ಲಿಂದ ಹೋಗ್ತಾ ಇರ್ತೀವಿ. ಇಲ್ಲ ಅಂದ್ರೆ ಇಲ್ಲಿರೋರ್ನೆಲ್ಲರೂ ಕರ್ಕೊಂಡು ಹೋಗ್ತೀನಿ. ಏ ಗೋಪಿ, ರಾಜಪ್ಪ, ಇವನ್ನ ಸ್ವಲ್ಪ ವಿಚಾರಿಸ್ಕೊಳ್ಳಿ. ದೇವ್ರೆ, ಇದು ಗೋಪಿ ಅಣ್ಣ. ಅಯ್ಯೋ ದೇವ್ರೆ, ಎಲ್ಲಿದೆ ನಾನು? ಈಗ ಏನ್ ಮಾಡೋದಪ್ಪ? ಅಯ್ಯೋ ನನ್ ಮಕ್ಳ, ಬೆಳಗ್ಗೆಯಿಂದ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸಿ ನಿಮ್ನ ಹುಡುಕ್ತಾ ಇದೀನಿ. ನನ್ನ ಬಿಟ್ಟು ಬೇರೆ ಕೆಲ್ಸಕ್ಕೆ ಬಂದಿದ್ದೀರಾ? ಅಯ್ಯೋ ದೇವ್ರೆ, ಇಲ್ಲಿಂದ ಓಡೋಣ, ಬನ್ನಿ. ಅಲ್ಲಿ ದಾಡಿ ಬರ್ತಾವನಲ್ಲ, ಅವನೇ ಸಮಸ್ಯೆ. ನಾನು ಇದಕ್ಕೋಸ್ಕರ ಬಂದಿಲ್ಲ, ನಾನು ತುಂಬಾ ಡೀಸೆಂಟ್ ಕಾಸು ಕೊಟ್ಬಿಟ್ಟು ಹೋಗ್ಬೇಕೇನೆ. ಹಾಗಾದ್ರೆ ಅವ್ರು ದುಡ್ಡು ಕೊಡದೆ ಹೋದ್ರ ಆ 3 ಜನ ಮತ್ತೆ ಗೂನ್ 1200 ರೂಪಾಯಿ. ಹಾಗಾದ್ರೆ ಆ ಗೂನ್ ಸೇರ್ಕೊಂಡಿದ್ದಾರೆ. ಇರಿ 1500 ರೂಪಾಯಿ, 300 ರೂಪಾಯಿ ಟಿಪ್ಸ್. ಆ ಕಡೆ ಜಾಗ ಇಲ್ಲ, ಈ ಕಡೆ ಓಡ್ರು. ಇಲ್ಲಿ ನೋಡ್ರಮ್ಮ, ಇವ್ರನ್ನ ನೋಡಿ ನಗ್ಬೇಡಿ, ಇವ್ರು ತುಂಬಾ ಡೇಂಜರ್ ಆದವರು. ರೋಡ್ ನೋಡ್ಕೊಂಡು ಸರಿಯಾಗಿ ಓಡಿಸು ಕರ್ಣ. ಎಲ್ಲೇ ನೋಡ್ಕೊಂಡ್ ಬಂದ್ರು ಸ್ಟಿಯರಿಂಗ್ ಸ್ಟಡಿಯಾಗೇ ಇರುತ್ತೆ ಚಿನ್ನ. ಅದು ಒಬ್ನೇ ಹೋದಾಗ ಸಾಕು, ಆಯ್ತಾ? ಅಯ್ಯೋ ನಿನ್ನ. ಏನಮ್ಮ? ಮಗು ಕಾರ್ ನಿಲ್ಸು ಅಂತ ಹೇಳಿದ್ ಕೇಳಿಸಿಲ್ವಾ? ಓ, ನಾನು ಅನ್ಕೊಂಡಿ ನಿಜಾನೇ. ಎಲ್ಲೇ ಪೇಂಟಿಂಗ್ ಮಾಡ್ತಾ ಇದ್ರು ಪಟ್ ಅಂತ ನಿಲ್ಸ್ಬಿಡ್ಬೇಕು. ನಮ್ಮ ಅಮ್ಮವ್ರನ್ನ ಯಾವ್ದೇ ಪೇಂಟಿಂಗ್ ನೋಡಿದ್ರು ಅಲ್ಲಿ ನಿಲ್ಸ್ಬಿಡ್ಬೇಕು ಅಲ್ವಾ ಚಿನ್ನ? ಅವ್ರು ತೀರ್ಕೊಂಡು ಎಷ್ಟು ವರ್ಷ ಆಯ್ತು, ಸುಮ್ನೆ ಏನೇನೋ ಹೇಳ್ಬೇಡ.
ಕಲಾವಿದರಿಗೆ ಕಲೆ ಬಗ್ಗೆ ಗೊತ್ತಿರೋದು. ಒಳ್ಳೆ ಚಿತ್ರ. ಏ ತಾಮಸ್, ಇವನ್ ಒಬ್ನೇನೆ ತಲೆ ಸರಿ ಮಾಡ್ಕೊಂತವನೆ. ಇಲ್ಲಿ ಹತ್ತಿರದಲ್ಲಿ ಎಲ್ಲಾದ್ರೂ ಚೆನ್ನಾಗಿರೋ ಹುಡುಗಿ ನಿಂತ್ಕೊಂಡು ನೋಡ್ತಾಳ ನೋಡೋ. ನೀನ್ ಹೇಳಿದ್ ಸರಿ ಕಣೋ, ಅಲ್ಲಿ ನೋಡು ಎಷ್ಟು ಸುಂದರವಾಗಿರೋ ಹುಡುಗಿ ಕಣೋ. ತಾಮಸ್, ಸುಂದರಿ ಅಲ್ಲ ಕಣ, ಸುಂದರಿಗೆ ಸುಂದರಿ ಇವಳು. ಯಾರೋ ಸುಂದರಿ, ಸತ್ಯ ಹೇಳೋ, ನಿನಗೆ ಗೊತ್ತಾ ಅವಳು? ಗಾಡಿ ಸ್ಟಾರ್ಟ್ ಮಾಡು ಕರ. ಸ್ಟಾರ್ಟ್ ಮಾಡದ್ನಲ್ಲ. ಇವನು ರೋಮಿಯೋನಾ? ಇವನು ಒಳ್ಳೆ ಯೋಗ ನೋಡೋ. ಅದೃಷ್ಟನ ಯಾವ್ದ್ರ ಬಗ್ಗೆ ಹೇಳ್ತಿದ್ದಾರೆ? ಓಹೋ, ಕೆಲಸ ಮಾಡದೆ ಮಾತಾಡ್ತಾ ಇದ್ದೀರಾ? ಏನೋ ಮಾತಾಡ್ತಿದ್ಯಾ? ಲೇ ಹುಷಾರ್ ಕಣೋ. ಅಯ್ಯೋ, ನನ್ನ ಮೇಲೆ ಪೆಂಚ್ ಎಲ್ಲೋಯ್ತು ದೇವ್ರೇ. ಇಲ್ಲಿ ನೋಡಮ್ಮ ಕನಕಾದೇವಿ, ಸ್ವಲ್ಪ ಮೆತ್ತಿಗಿಡಮ್ಮ. ಈ ಗೋಪಿಕನ್ ಹಿಡ್ಕೊಂಡು ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ನಾವು ಪ್ರತಿ ಸಲ ಬಂದಾಗ್ಲೂ ಅಮ್ಮ ಅಂಗಡಿಲಿರೋ ವಸ್ತುನೆಲ್ಲ ತಗೊಂಡ್ ಹೋಗ್ಬಿಡ್ತಾರೆ. ಅಮ್ಮ ಹೇಳಿ ತಪ್ಪಲ್ಲಮ್ಮ, ಇದನ್ನೆಲ್ಲ ಎತ್ಕೊಂಡು ಹೋಗಕ್ಕೆ ಯಾರಾದ್ರೂ ಕೆಲ್ಸಗಾರ ಬೇಕಲ್ವಾ? ಅದೇ ನಿನ್ ಕೆಲ್ಸ. ಡ್ರೈವರ್ ಕಮ್ ಪ್ಯೂನ್ ಕಮ್ ಬಾಡಿ ಗಾರ್ಡ್ ಕಮ್ ಸರ್ವೆಂಟ್ ಆಗಿ ಕೆಲಸ ತಗೊಳ್ವಾಗ್ಲೇ ಇದೆಲ್ಲ ಯೋಚನೆ ಮಾಡ್ಬೇಕಿತ್ತು. ಆದ್ರೆ ಊರಲ್ಲೆಲ್ಲ ನಾನು ಕನ್ನಿಕಾಗೆ ಬಾಡಿ ಗಾರ್ಡ್ ಅಂತ ಹೇಳ್ತಿದ್ದಾರೆ. ಏನು ಏನು ಸದ್ಯಕ್ಕೆ ಇದನ್ನೆಲ್ಲ ಕಾರಲ್ಲಿಡು. ಯಾವಾಗ ಹಂಗೆ ಏನಿಲ್ಲಿ? ನಡಿ ಬೇಗ. ಹೌದು, ನಾನು ಕೇಳಿದಕ್ಕೆ ನೀನು ಉತ್ತರನೇ ಕೊಡಲಿಲ್ಲ. ನಿನ್ನ ನೋಡಿದ ಕೂಡಲೇ ನನಗೆ ತುಂಬ ಇಷ್ಟ ಆಗೋಯ್ತು. ಏನಾದರೂ ನೀನು ಒಬ್ಳೆ ತಾನೇ ಇದೆಯಾ? ಏನಂತ್ಯಾ? ಹೋಗೋಣವಾ? ನೂನ್ ಶೋ ಮುಗಿಯೋದು 1 ಅವರ್ ಆಗುತ್ತೆ. ಅದಾದ್ಮೇಲೆ ನೀನು 5 ಗಂಟೆ ಒಳಗಡೆ ಹಾಸ್ಟೆಲ್ ಕೂಡ ಡ್ರಾಪ್ ಮಾಡ್ಬಿಡ್ತೀವಿ. ಮೌನ ಸಂಬಂಧ ತಾನೆ, ಗಿಫ್ಟ್ ಆಗಿ ಏನ್ ಕೇಳಿದ್ರು ಪರವಾಗಿಲ್ಲ. ಜರ್ಗಿ ಏನು ಏನ್ ಬೇಕು? ನಿನ್ನ ಕೈಯಲ್ಲಿರೋದು ಯಾವುದು ನಮಗೆ ಬೇಡ. ಹೆಣ್ಮಕ್ಳ ಹಿಂದೆ ಬಿದ್ದು ಚುಡಾಯಿಸೋದೆಲ್ಲ ಇಟ್ಕೊಂಬಿಡಿ. ಏನಾಗುತ್ತೆ ಗೊತ್ತಾ? ಇಲ್ಲಿ ನೋಡೋ, ಈಗಾಗಲೇ ನಮ್ಮ ದಾರಿ ಗಡ್ಡ ಬಂದಿರೋ ಗತಿ ಏನಾಗಿದೆ ಅಂತ ಗೊತ್ತಿತ್ತಾನೆ. ಹೋಗಯ್ಯ ಇಲ್ಲಿಂದ. ನೀರೋಗ ಆ ಹುಡುಗಿನೇ ಮಾತಾಡದೆ ಸುಮ್ಮನೆ ನಿಂದೇನಾ? ಯಾರು ಕೈ ಹಿಡಿತಾ ಇದ್ಯಾ? ಯಾರ ಹತ್ರ ನೀನು? ಏನು ಇದು? ಅಯ್ಯೋ, ಈ ಹುಡುಗಿಗೆ ಏನಾಯ್ತು ಏನಾಯ್ತು? ಮಕ್ಕಳು ಅಮ್ಮರ ಚುಡಾಯಿಸ್ತಿದ್ರು, ಕೇಳಿದಿಕ್ಕೆ ಹೊಡೆದ್ರು. ಇಂತ ಬಾಡಿ ಗಾರ್ಡು. ಏನ ಬೇಕು ನಿಂಗೆ? ಗೂಬೆ ನೋಡು, ಮಾತು ಆಡಲ್ಲ, ಕಿವಿನೂ ಕೇಳಿಸಲ್ಲ. ಇಂಥವ್ರನ್ನು ನೀವು ಸುಮ್ನೆ ಬಿಡಲ್ಲ ಅಲ್ಲ. ಮೊದ್ಲು ಪೊಲೀಸ್ ಕರಿ. ಸಾಕು ಕಿರ್ಚಿದ್ದು. ಯಾಕೆ ಮಗಳೇ ಒಬ್ಳೇ ಇಲ್ಲಿ ಬಂದು ನಿಂತಿದ್ಯಾ? ಯಜಮಾನ್ರಿಗೆ ಗೊತ್ತಾದ್ರೆ ನಮ್ಮೆಲ್ರೂ ಕೆಲ್ಸನೂ ಹೋಗ್ಬಿಡತ್ತೆ. ಅಪ್ಪನ ಹತ್ರ ನೀನ್ ಹೇಳಲ್ಲ ಅಂತಾನಾ? ಸರಿ ಮಗಳೇ. ಬೇಡ ಬೇಡ ಬೇಡ, ನೀನು ಕೈ ಮುಗಿತೀನಿ. ಮೂಗ್ರ ಭಾಷೆ ಗೊತ್ತು ಅಂತ ತಾನೇ ಕೆಲ್ಸಕ್ಕೆ ಸೇರ್ಕೊಂಡೆ. ಈಗ ನೋಡಿದ್ರೆ ಹೀಗೆಲ್ಲ ಮಾಡ್ತಿದ್ಯಾ. ತೆಗಿ ಅದನ್ನೆಲ್ಲ ತೆಗಿ ಮಗಳೇ. ಇದನ್ನ ಎತ್ಕೊಂಡೋಗಲ್ಲ? ಅಯ್ಯೋ ದೇವ್ರೆ. नानू मक्कल सिंह साहब, कल से हमें इधर ड्यूटी का चार्ज लिया है. ನಿನ್ಗೆ ಕನ್ನಡ ಗೊತ್ತಿಲ್ವಾ? ಕನ್ನಡ ಥೋಡಾ ಥೋಡಾ ಬರುತ್ತೆ. ಸ್ವಲ್ಪ ಗೊತ್ತು ತಾನೆ. ಮತ್ತೆ ಮನೆಯಲ್ಲಿ? ಓ ಸಾಬ್, ನೇಪಾಳ. ನಿಜ ಹೇಳಿ, ನೀನ್ ಕನ್ನಡಿಗ ತಾನೆ? ಹೌದು ಸರ್, ನಿಜ ಹೇಳ್ಬೇಕು ಅಂದ್ರೆ ನಾನು ಕನ್ನಡದವನೇ ಸರ್. ನಮ್ಮ ಮನೆ ಇರೋದು ಮಂಡ್ಯದಲ್ಲಿ ಸರ್. ಏನೋ ಹೊಟ್ಟೆ ಕರ್ಕೊಂಡ್ ಬರ್ತೀನಿ ಅಂತಲ್ಲ, ಇವನೇನಾದ್ರು? ಇವ್ನು ತುಂಬಾ ಬುದ್ಧಿಶಾಲಿ ಸರ್. ಕಳೆದ ಡಿಸೆಂಬರ್ ಅಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಟೆರರಿಸ್ಟ್ಗಳು ಬಾಂಬ್ ಇಟ್ಟಿದ್ದಾರೆ ಅಂತ ಸಂಶಯ ಬಂದಾಗ ಅವಾಗ ಧೈರ್ಯವಾಗಿ ಗನ್ ಹಿಡ್ಕೊಂಡು ಗುಂಪಲ್ಲಿ ನಾನು ಸುಮ್ಮನೆ ಸುಳ್ಳು ಹೇಳ್ದೆ ಸರ್. ತುಂಬಾ ಪಾಪ ಸರ್, ಕೆಲಸ ಕೊಡಿ ಸರ್ ಪ್ಲೀಸ್ ಸರ್. ಇಲ್ಲಿ ನೋಡು, ಕೆಲ್ಸನ್ ಸರಿಯಾಗಿ ಮಾಡ್ಬೇಕು. ಮತ್ತೆ ನೀನು ಗೊತ್ತಿಲ್ದಿರೋ ಭಾಷೆ ಮಾತಾಡೋದ್ ಬೇಕಾಗಿಲ್ಲ. ನೀನ್ ಕನ್ನಡದಲ್ಲೇ ಮಾತಾಡು, ಅದಾದ್ರೂ ನಿನಗೆ ಗೊತ್ತಾ? ಥ್ಯಾಂಕ್ ಯು ಮಗನೇ. ಕೆಲ್ಸಕ್ಕೆ ಸೇರಿದ್ದೀನೇ ಒಂದ್ ತಲೆನೋವು ತಂದಲ್ಲ. ನಮ್ಮ ಅಕ್ಕನ ಮಕ್ಕಳು ಚೆನ್ನಾಗಿ ತಿನ್ಲಿ ಅಂತ ಕೆಲ್ಸಕ್ಕೆ ಸೇರಿಸಿದೀನಿ. ನನ್ನನ್ನೇ ಕೆಲ್ಸದಿಂದ ತಗ್ಸ್ಬಿಡ್ತಾ ಇದ್ದಲ್ಲ. ಅಯ್ಯೋ ನನ್ ಮಗನೇ, ನೀನೇ ಅಲ್ವೇನೋ ಸುಳ್ಳು ಹೇಳ್ಬಿಟ್ಟು ಇಲ್ಲಿ ಕೆಲ್ಸಕ್ಕೆ ಸೇರಿಸಿದ್ದು. ನನ್ಗೆ ನನ್ ಬಾಸ್ ಗೊತ್ತು, ಅವ್ರ ಹೆಂಡತಿ ಗೊತ್ತು, ಅವ್ರು ಮಾಡೋ ಎಲ್ಲ ಕೆಲಸ ನನಗೆ ಆಪಿಟ್ಬಿಟ್ಟಲ್ಲ ನೀನು. ಹೋಗು, ಕಟ್ಗೆ ಎತ್ಕೊಂಡು ಆಚೆ ನಿಂತ್ಕೊ ಹೋಗು. ಕಾಂಪೌಂಡ್ ಒಳಗಡೆ ಮಗ ಮಚ್ಚ ಅಂತ ಕರೆದು ಸ್ಟಾಫ್, ಸೀನಿಯರ್ ಸ್ಟಾಫ್. ಇದೆಲ್ಲ ನನ್ನ ಹತ್ರ ಇಟ್ಕೊಬೇಡ. ಕುಯ್ದು ಬಿಡ್ತಾ ಇದ್ದ. ಅಯ್ಯೋ, ಏನು ಮಗಳು ಹೊಸ ಡ್ರಾಯಿಂಗ್ ನ ಬಿಡಿಸಿದ್ಲಾ? ಓಹ್ ಸರ್, ನೀವಾ? ನಿಮ್ ಬರ್ತ್ಡೇ ಕೊಡಕ್ಕೆ ಒಂದ್ ಚಿತ್ರ ಬರೀತಿದ್ದಾಳೆ. ಬರ್ತ್ಡೇ ಗಿಫ್ಟಾ? ಇವತ್ತು ನಿಮ್ ಬರ್ತ್ಡೇ ಅಂತ ನಿಮ್ ಮಗಳು ಹೇಳದ್ಮೇಲೆ ನಮ್ಗೆಲ್ಲ ಗೊತ್ತಾಗಿದ್ದು. ಇವ್ರಮ್ಮ ತೀರ್ಕೊಂಡಾದ್ಮೇಲೆ
ನನ್ನ ಬರ್ತಡೇನೆ ಮರ್ತೋಗಿದ್ದೆ. ಹ್ಮ್